ನಾನು ನಿಮ್ಮ MP ಮುದಾಳಿ. ನಾರಂಜ ಎಕ್ಸ್‌ಪ್ರೆಸ್ ನ ಕ್ರೈಮ್ ಬೀಟ್ ನಲ್ಲಿ ಇವತ್ತು ಒಂದು ಪ್ರಮುಖವಾದಂತಹ ಸುದ್ದಿ ಹೊತ್ತು ತಂದಿದ್ದೀನಿ. ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಹೆಜ್ಜೆ ಹಾಕಬೇಕಾಗಿದೆ. ಬನ್ನಿ ನೋಡ್ಕೊಂಡು ಬರೋಣ. ಬಂಧುಗಳೇ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನುವಂತ ಗಾದೆ ಮಾತು ಇಲ್ಲಿ ಶಾಶ್ವತವಾಗಿ ಉಲ್ಟಾ ಆಗಿ ಹೋಗಿದೆ. ಇಲ್ಲಿ ಶಾಶ್ವತವಾಗಿ ಗಂಡನನ್ನ ಪರಲೋಕ ಕಳಿಸಿರುವಂತಹ ಹೆಂಡತಿಯ ಬಗ್ಗೆ ಈ ಒಂದು ಸ್ಟೋರಿಯನ್ನ ಹೊತ್ತುಕೊಂಡು ಬಂದಿದ್ದೀವಿ ನಾರಂಜ್ ಎಕ್ಸ್‌ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ತಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ರಾಜ್ಯಗಳಲ್ಲಿ ಮತ್ತು ಅನೇಕ ಜಿಲ್ಲೆಗಳಲ್ಲಿ ಕೂಡ ಗಂಡನನ್ನೇ ಹೆಂಡತಿ ಮುಗಿಸಿರುವ ಬಗ್ಗೆ ಸಾಕಷ್ಟು ಸುದ್ದಿಗಳು ನೋಡಿದೀವಿ. ಆದರೆ ಇಲ್ಲಿ ಗಂಡ ದಿನನಿತ್ಯ ಕುಡಿದು ಬಂದು ನನಗೆ ಗಲಾಟೆ ಮಾಡ್ತಾ ಇದ್ದಾನೆ ಎಂಬ ಕಾರಣಕ್ಕಾಗಿ ಅತ್ತೆ, ಮಾವ ಮತ್ತು ಮಗಳು ಸೇರಿಕೊಂಡು ಗಂಡನ್ನೇ ಚಟ್ಟ ಕಟ್ಟಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಸಂತಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಬಾಚಪಳ್ಳಿ ಗ್ರಾಮದಲ್ಲಿ ಈ ಕೃತ್ಯವೊಂದು ನಡೆದು ಹೋಗಿದೆ. ಶ್ರೀಧರ್ ಮತ್ತು ಸವಿತಾ ಎನ್ನುವರು ಪ್ರೀತಿಸಿ ಮದುವೆ ಆದವರು. ಆದರೆ ಇಲ್ಲಿ ಸವಿತಾ ಸರ್ಕಾರಿ ಶಾಲೆಯಲ್ಲಿ ಕುಕ್ಕಿನ ಸಹಾಯಕಿಯಾಗಿ ಕೆಲಸ ಮಾಡ್ತಾಳೆ. ಗಂಡ ಯಾವುದೋ ಒಂದು ಖಾಸಗಿ ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ. ದಿನನಿತ್ಯ ಕುಡಿದು ಬಂದು ನನಗೆ ಗಲಾಟೆ ತೆಗಿತಾ ಇದ್ದಾನೆ ಅಂತ ಕಾರಣವಡ್ಡಿ ಇವತ್ತು ಗಂಡನನ್ನೇ ಪರಲೋಕಕ್ಕೆ ಕಳಿಸಿರುವಂತಹ ಹೆಂಡತಿಯ ಬಗ್ಗೆ ಒಂದಿಷ್ಟು ನಾವು ಮಾತಾಡಲೇಬೇಕಾಗಿದೆ. ಆ ವಿಚಾರವನ್ನ ಏಕೆ ಆಯ್ತು, ಯಾವ ಕಾರಣಕ್ಕಾಯ್ತು ಅನ್ನೋದನ್ನ ಶ್ರೀಧರ್ ಅವರ ತಂದೆ ಸಂಪೂರ್ಣವಾಗಿ ವಿವರಗಳು ಹೇಳಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಅವ್ರ ತಾಯಿ ತಂದಿ ಮತ್ ಹೆಣತಿ ಮನೆಗೆ ಅಂತೇಳಿ ಇಲ್ಲೇ ತಂದ್ರ ಮಾಡೋ ಮನೆ ಹಾಕ್ಯಾರ. ಪಲಂಗ್ ಮೇಲೆ ಮಂಗ್ಸಿ ಆಚೆಕ್ ಒಬ್ರು ಈಚೆ ಕುಂತಾರ. ಒಂದು ತೆಂಗಿ ಇಕ್ಕಾರ ನೀರು ಬಿಡ್ನಾಗ ಆಯ್ತು ಹೊಡೋದು. ಲಾಸ್ಟ್ ಒಂದು ಕಾಲು ಕಟ್ಯಾಕಾರ. ಕಾಲು ಕೈ ಕಟ್ಟಾಕಿ ಬಾಯ್ದ ಅರ್ಬಿ ಹಾಕಿ ಬಾಯಿ ಮಾಡತ್ತ ಅಂತೇಳಿ ಅರ್ಬಿ ಹಾಕ್ಯಾರ. ಹಿಂದೆ ಸರಿ ಪುಕ್ಣೆ ಹೊಡೆದಾಳಂತ, ಈ ಸೊಸಿನೇ ಹೊಡೆದಾಳಂತ ಆಕಿ ಹೇಳದ ನಿನ್ನಾರ ಮೈಕಿನಾಗಲ್ಲಿ ಇವರು ಸಾಬ್ರು ಚಾಲು ಇಕ್ಕಿರು ಠಾಣದಾಗ. ಅದಕ್ಕೆ ನಾನೇ ಹೊಡೆದಿದ್ದೆ ಅಂತ ಆಕಿ ತಾಯಿ ಬಿ ಹೊಡೆದಾಳ, ತಂದಿ ಬಿ ಹೊಡೆದಾಳ. ಜಗಳ ಆಡ್ತೀರಿ ಸರ್. ಜಗಳ ಏನು ರೋಜ ಕಿರಿಕಿರಿನೇ ಇರ್ತದೆ ನೋಡ್ರಿ. ಗಂಡ ಹೆಣ್ತಿದ ಅದೇ ನೀ ನನಗೆ ಅನ್ನ ಹಾಕೊಂಡಿದ್ದಿ. ನಾ ಫ್ರೀಡಮ್ ಗಾಡಿ ನಾ ಹ್ಯಾಂಗೆ ಮಾಡಲಿ, ಮುಂಜಾನೆ 9ಕ್ಕೆ ಮಕ್ಕೋತಿ. 9 ಬಾದ್ ನಂಗೆ ಡ್ಯೂಟಿ ಹೋಗ್ಬೇಕಂತ ನೀ ಮಾಡಂತ ನಿನ್ಗೆ ಹಾಕಲ್ಲ ಬಾಡಿ ಅನ್ಬೋ, ನಿನಗೆ ಹಾಕಲ್ಲ ಬಾಡಿ ಅನ್ಬೋ. ಈಗ ಆಕಿನೇ ನಮ್ಮ ಮನೆ ಬಂದು ಉಂಡಾಳ ಮನಿಂದ ದಿನ ಸೋಮವಾರ ರಾತ್ರಿ ನಮ್ಮ ಮನೆ ಮಾಡ್ತಿಲ್ಲ ಅಂತಿಲ್ಲ. ಅದೇ ಜಗಳ ಮಾಡಿದ್ರು ಉಪ್ಪಿನ ಕಟ್ಟು ಮಾಡ್ಬೇಕಾದ್ರೆ ಉಪ್ಪಿನ ಕಟ್ಟುನಿ. ಆ ಉಪ್ಪಿನ ಕಟ್ಟು ನಾ ಅದೇ ಅನ್ಬೇಕು. ಈ ತಾಯಿ ತಂದಿರ ನನಗೆ ಹಾಕಿರಿ ಅಂತ ನಮ್ಗೆ ಅನ್ನ ಹಾಕ್ಬೇಡ್ರಿ ಅನ್ಬೇಕು. ನೀ ಅನ್ನ ಹಾಕಿನಗಳಿಗೆ ನಿಂಗೆ ಕೇಸ್ ಮಾಡ್ತಾ ಅನ್ಬೇಕು. ಈಗ ಹ್ಯಾಂಗೆ ಮಾಡಲಿ ಕೇಸ್ ಆಕಿ ಅವ್ರವು ಅರ್ಬಿ ಹೋಗಿತ್ತಾಳಂದ್ರೆ ಅರ್ಬಿ ನಾ ಅಲ್ಲಿಂದ ತಗೊಂಡು ಬರ್ಬೇಕು. ಈಗ ಎಷ್ಟು ಭೀ ಜೀವ ಇರ್ತದೆ ನೋಡಿ, ಅಲ್ಲಿಂದ ತರಬೇಕು. ಇಲ್ಲಿ ಕೊಟ್ಟರೆ ಅದೇ ಆಗೋತ್ತು ಉಣ್ಬೇಕು, ಅವತ್ತು ಹಾಗೆ ಬೀಳ್ಬೇಕು. ಅಲ್ಲಿ ಏನು ಪೀಠ ಸಾಬ್ರು ಉಳ್ಳಾಕ ಹಾಕ್ತಿರು ಮಧ್ಯಾಹ್ನ ಕಷ್ಟ ಉಣ್ತಿದ ಹಾಗೆ ಬಂದು ಬಿದ್ಕೋಬೇಕು. ಇದೇ ಕಿರಿಕಿರಿ, ಮತ್ತೇನು ಕಿರಿಕಿರಿ ಇಲ್ಲ ಅಂತೇಳಿ. ಅದೇ ನಾ ಮೂಗರ ಅವನಿಗೆ ಇಬ್ಬರು ಅಂತೇಳಿ 2 ಗಣಸಿ ಅವ. ಆಯಿತು ಪೈಲಕ್ಕೆ ಅದೇ ಕಿರಿಕಿರಿ ಮಾಡ್ಕೊಂಡೆ. ಅದು ಬಂಗಾರ ಒಂದು ತೊಲಿ ಒಂದು ಮಾಸಿ ಬಂಗಾರ ಅವ ಮಾಡ್ಕೊಡ್ತಿಲ್ಲ. ಕಿರಿಕಿರಿ ಗಂಡ ಹೇಳ್ತೆ ಚಲೋನೇ ಇದ್ದು ಅಂದ್ರೆ ಅದು ಒಂದು ಮಾಸಿ ಬಂಗಾರ ಮಾರಿ ಮತ್ತು ಮನೆ ದೊಡ್ಡ ಮಗ ಮಾರ್ಯಾಕ್ಯಾನ. ಮತ್ತು 3 ಮನೆ ದೊಡ್ಡ ಮುಗರಿಗೆ ನಾವು ಈ ಜಾಗ ತೋಡಿ ಅದ ನಾ ತಗೊಂಡಿದ್ದ. ಅವ ಅರ್ಧ ಇವ ಅರ್ಧ ಇಬ್ಬರು ಕುಂತು 2 ಮಕ್ಳು ತಂದು ಇಕ್ಕೊಂಡ್ರು. ಈಗ 15,000 ರೊಕ್ಕ ಇರ್ಕಂಡು ಭರ್ತಿ ಮಾಡಿ ಮತ್ತು ನಂಗೆ ನೌಕರಿ ಬಿ ಇರ್ಲಿಕ್ಕೆ ತಾಯಿ ತಂದು ಈಗ ಅವ್ರಿಗೆ ಅಲ್ಲೇ ಅತ್ತಿಗೆ ಹೆಣ್ತಿ ಬಿ ಸಲ್ಬೇಕು, ಇಲ್ಲೇ ಇರ್ಬೇಕು. ಹಾಕಿವಿ ನಾವು ಒಂದಿನ ಹೋಗಾರ ಅವ್ರ ಕುಡ್ದಿಲ್ಲ ಅಂತೇಳಿ ಹೋಗ್ಬೇಕು, ಕುಡ್ಬೇಕು. ಕಿರಾಣಿ ಎಲ್ಲ ಬೋರ್ ಮಾಡಿದ್ರೆ ಹೋಗಿ ಕೊಟ್ಟಿರ್ಬೇಕು, ಮನೆಗೆ ಬರ್ಬೇಕು. ಅವ್ರು ಏನು ಮಾಡ್ತೀನಿ ಅಂತೇಳಿ ಅಷ್ಟು ಮಾಡಿ ಅದು ಲಾಸ್ಟಕ್ಕೆ ಅದೇ ಅದು ಬಂಗಾರ ಹೆಂಗೆ ಮಾರಿದಿ, ಬಂಗಾರ ಬೇಡಿನ ಕಡೆ ಕಿರಿಕಿರಿ ಮಾಡ್ಕೊಂಡು ಆಗಿನ ಹಿಡಿದು ಆಕಿಲ್ಲ ಅತ್ತಿ ಉಳ್ದು. ಅಲ್ಲೇ ಇರ್ತಿಲ್ಲ ಅವ್ರ ಅಣ್ಣ ಹೆಣ್ತಿ ಉಳ್ದವ ಎಲ್ಲ ಉಳ್ದವ 7 ವರ್ಷ ಆಗ್ಲಕ್ಕ ಅಂತೇಳಿ. ಅದ ಈಗ ಅದೇ ನಮ್ಗೆ ನ್ಯಾಯ ಬೇಕು. ನ್ಯಾಯ ಇಲ್ಲದೆ ನಾವು ಆಗಲ್ಲ. ಹಾಂ ಆಗ್ಯಾರ ಸರ್. ಹಾಂ ಜಗಳ ಪಡ್ಯಕ್ಕೆ ಬಂದಾರ ಅಂತೇಳಿ. ಜಗಳ ಮಾಡಿ ನನಗೆ ಹೊಡೆದೆ. ಈಗ ನನಗೆ ಇಲ್ಲಿಗೆ ಬರ್ತೀವಿ ಅಂತಂದ್ರೆ ಬಂಡಿ ತಗೊಂಡಿದ್ರು. ಆ ದೊಡ್ಡ ಮಗ ಬಂದ್ರೆ ಅವ ಇಂಥ ಅಕ್ಕಿ ಬಂಡಿ ತಗೊಂಡ್ರು ಒಳಗೆ ಅವ ನಮ್ಮ ತಮ್ಮನ್ನ ಬಿಡಿಸ್ತಾ ಅಂತಂದ್ರೆ ಅವ್ರು ಮೂಗರಾಗ್ಯಾರ. ನಮ್ಮ ಸೊಸಿ ಆಯ್ತು ಬೀಗ ಎಲ್ಲರೂ ಮೂಗರು ಹೆಂಗೆ ಬರ್ತೀವಿ ಅಂತಂದ್ರೆ ನಾನು ಎಲ್ಲರ ಬಂಡಿ ಇವಾಗ ಬರೇ ಮನುಷ್ಯ ನೋಡ್ರಿ ಕಬ್ಬಿಸಿ ಇವಾಗ ಬಂಡಿ ಆಕಿ ಬಿ ಬಂಡಿ ತೊಗೊಂಡ ಇವಾಗ ಬಂಡಿ ತೊಗೊಳೋಣ ಎಲ್ಲ ಎತ್ತಾಕ್ರಿ ಅನ್ಮಾಡಿ ನಾನು ಬಂಡಿ ಇಬ್ಬರು ಮೂಗರ ಕಸ್ಕೊಂಡು ಹೋಗ್ತಾಯಿದ್ದೆ. ಅವನಿಗೆ ಯಾಕೆ ಸುಮ್ಮನೆ ದೂರ ಕಿರಿಕಿರಿ ಮಾಡಬಾರ್ದು ಅಂತೇಳಿ ನಾನೇ ಬಾರೋದು. ಅದ್ರ ಬಗ್ಗೆ ರೋಜ ಅದಕ್ಕೆ ಮಾಡ್ತಾವ, ಯಾಕೆ ಹೊಡಿತಾವೆ ಅದಕ್ಕೆ ಅಂತ ಎಷ್ಟು ಭೀ ಹಳೆಯನ ಸುಮ್ಮನೆ ತಾಪೋತ್ಪತ್ತಿ ಮಾಡ್ತಾವೆ. ಹಬ್ಬ ಮಾಡ್ಬೇಕಿತ್ತು ಅಂತ. ಹಾಂ ಹಬ್ಬ ಮಾಡೋದಿತ್ತು, ಅದು ನಿನ್ನ ಹಬ್ಬ ಮಾಡ್ದ ಅಂತೇಳಿ ಅದು ಹಬ್ಬದ ದಿನನೇ ಅವ್ರು ಹಾಡ್ಸಾಕಿದ್ರು. ರಾತ್ರಿ ನೈಟಾಗಿ ಮಕ್ಕೊಳಕ್ಕೆ ಇಲ್ಲೇ ಮಕ್ಕೊಂಡ್ರಂತ. ಈಗ ಸಣ್ಣ ಸೊಸಿ ಹೇಳ ನಡಿಲಿಕ್ಕೆ ಆಕೆ ನೋಡ್ಯಾಳ ಮಕ್ಕೊಂಡಾರ ಸಾಮ್ಸುಮ್ ಆಗೋಣ ಯಾಕೆ ರೈಟ್ ಆಗ್ಯಾವು. ಅಂದ್ರೆ ಹೊಡೆದ ಹೊಡೆದು ಪೂರಾ ಖಾತಲ್ ಮಾಡಿ ಹೋಗ್ಯಾರ ಅವ್ರು. ಹೋಗಿ ಸೀದಾ ಠಾಣಕ್ಕೆ ಹೋಗ್ಯಾರ ಅವ್ರು.
ಠಾಣಾಗ ನಾವು ಮುಂಜಾನೆ ಕೇಸ್ ಮಾಡಿದ್ವಿ ಅಂದ್ರೆ ಮೊದಲು ನಾವು ಮಾಡಿದ್ವಿ ಮಧ್ಯಾಹ್ನಕ್ಕೆ ಅವ್ರು ಸಾಹೇಬರು ಅವತ್ತು ಬರ್ಲಿಕ್ಕೆ ಯಾರು ಬಿ ಇದ್ದಿಲ್ಲ ಅಲ್ಲಿ. ಅಂದ್ರೆ ಅವ್ರು ಬಂದು ಇದನ್ನ ಮಾಡಿದ್ರ ಅದ್ರ ಬುದ್ಧಿ ಹೇಳಿದ್ರ ಅಂದ್ರ ಅದು ಏನು ಬಿ ಆಯ್ತಿಲ್ಲ. ಅವತ್ತು ಅವ್ರು ಏನದ ಈಗ ಜಾತ್ರೆ ಅದ, ಜಾತ್ರೆ ಮುಗಿಲಿ ಮತ್ತು ನೀವು ಹಂಗ ಮಾಡಿದ್ರಿ ಅಂದ್ರೆ ಏನಾರ ಭಾಳ ಗಡ್ಬಡಿತ್ತು ಅಂದ್ರೆ ಇದು ಕಾಲ್ ಮಾಡಿ ನಾವು ಬರ್ತೀವಿ ಅಂದು ಅಂದ್ರೆ ಖರೆ ಅವ್ರು ಹಳೆಯನ ಯಾಕೆ ಮಾಡ್ತಾವ ಎಲ್ಲ ಒಂದೆರಡು ಹೊಡೆದು ಬಿಡ್ತಾವನು ಆ ಮಡಿಗೆ ಅವರು ಯಾರಿಗೆ ಬರ್ಕೊಟ್ಟಿಲ್ಲ. ಆಚೆ ಆಜು ಬಾಜು ನಾವು ಕಳಿಸಿದೆ ಬಿ ಮನುಷ್ಯರಿಗೆ. ಈಗ ಬೇರೆ ಮನ್ಸಿಗೆ ಬಂದ್ರೆ ಇಲ್ಲಿ ಯಾರ ಬರ್ಬೇಕಾದ್ರೆ ಅವ್ರಿಗೆ ಸ್ವಸಿನೇ ಓಡಿಸಾಕ್ಬೇಕಂತ ನಾ ಇಲ್ಲಿ ಕೇಸ್ ಮಾಡ್ತಾ ನೋಡ್ರಿ ಯಾಕೆ ಬರ್ತಾವ ಯಾರಿಗೆ ಬರೋಂಟು ಆಯ್ತು. ನಾ ಹೋದ ಕೂಲಿ ಕೆಲಸ ಇಲ್ಲಿ ತುಡು ಕೆಲಸ ನಿಮ್ ಸೊಸಿ ಯಾರ ಬಿಡ್ಸಕ್ ಬಂದ್ರೆ ಕೇಸ್ ಹಾಕ್ತೀನಿ ಅಂತ ಕೇಸ್ ಅಂದಾಳ ಅಂತೇಳಿ ಆಕಿ ಈಕಿ ಖಾಸ್ ನಮ್ಮ ಸ್ವಸಿನೇ ಬಂದ್ರೆ ಈಗ ಈಚೆ ಬಂದಿರೋ ಕೇಸ್ ಅಂದಿಂದ ಏನದ ಅಂದಿನ ಆಕೆ ಅಲ್ಲೇ ಉಳ್ದು ಈಗ ಏನು ಮಾಡ್ತಾ ಈಚೆ ಕೆಲಸ ಬರ್ತಾ ಬರೋದು. ನಿಮ್ಮ ಹೆಸರು ಶಿವರಾಜ ರೀ. ಮಗ ಎಷ್ಟೇ ಕುಡುಕನಾಗಿರ್ಲಿ, ಎಷ್ಟೇ ಕಳ್ಳನಾಗಿರ್ಲಿ, ಎಷ್ಟೇ ಮಾಡಬಾರ್ದ ಕೆಲಸಗಳು ಮಾಡಿದ್ರು ಕೂಡ ತಾಯಿಯ ಕರುಳು ಚುರು ಅನ್ನುತ್ತೆ. ಆ ತಾಯಿ ಹೇಳ್ತಿರುವಂತಹ ಘಟನೆ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಹೇಗೆಲ್ಲ ತಾಯಿ ತಮ್ಮ ರೋದನೆಯ ಮೂಲಕ ಮಗನನ್ನ ಕಳೆದುಕೊಂಡಿರುವಂತಹ ತಾಯಿ ಅವಳ ಯಾತನೆ, ಅವಳ ಕಷ್ಟ, ಅವಳ ಸುಖ, ಅವಳ ದುಃಖದ ಬಗ್ಗೆ ನಾವೊಂದಿಷ್ಟು ಕೂಡ ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ತಾಯಿ ಹೇಳುವಂತ ಮಾತನ್ನ ನಿಮ್ಮ ಮುಂದೆ ನಾವು ತೋರಿಸಿದ್ರೆ ನಿಮ್ಮ ಕಣ್ಣಲ್ಲಿ ಕೂಡ ನೀರು ಬರುತ್ತೆ. ಶ್ರೀಧರ್ ಮತ್ತು ಸವಿತಾಗೆ 2 ಮಕ್ಕಳಿದ್ದಾರೆ. ಆ ಮಕ್ಕಳನ್ನು ನಾವು ಯಾವತ್ತೂ ಸಲವಲ್ಲ, ನನಗೆ ಅವರು ಬೇಕಾಗಿಲ್ಲ ಅಂತಕ್ಕಂಥ ದೃಢ ನಿರ್ಧಾರ ಮಾಡಿದಾಳೆ ತಾಯಿ. ಆ 2 ಮಕ್ಕಳನ್ನ ಯಾರ ಮನೆಗೆ ಸೇರಿಸ್ತೀರಿ, ಯಾವ ಮೂಲೆಗೆ ಸೇರಿಸ್ತೀರಿ, ಆ ಮಕ್ಕಳು ನನಗೆ ಬೇಡ ಅಂತಕ್ಕಂಥ ನೋವನ್ನ ಅಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾಳೆ ಸತ್ತು ಹೋಗಿರುವಂತ ಮಗನ ತಾಯಿ. ಹಾಗಾದರೆ ಅಲ್ಲೆಲ್ಲ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ ಎಂಬುದನ್ನ ಆ ತಾಯಿ ಕೂಡ ವಿವರಿಸಿ ಮಾಡಿದ್ದಾಳೆ. ಬನ್ನಿ ಆ ತಾಯಿ ಕೂಡ ಹೇಳಿದ ಮಾತನ್ನು ಕೂಡ ನಿಮಗೂ ಒಂದಿಷ್ಟು ನಾವು ತೋರಿಸಲೇಬೇಕು. ನೋಡ್ರಿ ಎತ್ತೆ ದಾಡ್ಯಾಕೋ ಗಂಡು ಗಂಡ ಮಗನಿಗೆ ಹೊಡೆದಾಗ ಮಕ್ಳಿಗೆ ಹೊಡೆದ ಕುಲ್ಲ ಹೇಳ್ತಿದ ನೋಡ್ರಿ. ನನ್ನಿಂದ ಆಗಲ್ಲ ನೋಡ್ ಮಕ್ಳಿಗೆ ನಾನು 4 ಮಂದಿ ಅಡಿಯಕ್ಕೆ ಹೋಗಲ್ಲ. ನನ್ನಿಂದ ಆಗಲ್ಲ. ನನ್ನ ಹೊಟ್ಟಿತ್ತು ಮಲ ಕೂಲಿ ಮಾಡಕ್ಕಿದ್ದ ಆ ಬಸಡ್ಸೋದಿ ಕೂಲಿ ಮಾಡಿ ಯಾರಿಗೆ ಕೊಟ್ಟ 3 ಅಡಿ ತೆಗೆದು ಕೊಟ್ಟು ತಕ್ಕೊಂಡು ಹೋಗ್ಯಾನ. 2 ಅಡಿ ಕಡಿಮೆ ಆಡಿತು ಕೊಟ್ಟಿದ, ತೇಳಿಸ್ತು ಉಡ್ಡಿನ ಕೊಟ್ಟಿದ. ಯಾರು ಮಾಡಿ ನಾನು ಅವ್ರದಿಗೆಲ್ಲ ಪೂರೈಸಿದರಿ. ನಾವು ಪಚೆ ಕಳ್ಸ್ಕೊಟ್ಟವ, ಇಲ್ಲಿ ಬಂದು ಉಡ್ಸ್ಕೊಂಡು ಸಾಮಾನು ಉಡ್ಸ್ಕೊಂಡು ಕಳ್ಸ್ಕೊಟ್ಟವ. ಯಾ ಮಾಡಿ ನಾನು ಹೊಟ್ಟೆ ತಕ್ಲೀಫ್ ಇದ್ದದ. ನಾ ಯಾರ ಸೋಸ್ನಿ ನಾನು. ಆ ರಂಡಿನ ಬಂತು, ಅಲ್ಲಿ ಮಕ್ಕಳಿ ಬಂತು, ಆ ತೊಂಡೆ ಬಂತು. ನನಗ ಹೊಟ್ಟೆ ದಿಕ್ಕಿನ ಎಲ್ಲಿ ಹೇಳ್ತಾ ನೋಡ್ರಿ. ನಾ ಮಕ್ಕಳು ಇಕ್ಕೊಂಬಲ್ ನೋಡ್ರಿ, ಕಥ ಇಕ್ಕೊಂಬಲ್ ನೋಡ್ರಿ. ನೀ ಎಲ್ಲಿ ಬೇ ಮಾಡ್ರಿ, ಎಲ್ಲಿ ಬೇ ಠಾಣೆದಾಗ ಹಾಕ್ರಿ ಕೊಡ್ತಾರೆ ಕೊಲೆಕ್ರಿ. ನಾ ಇನ್ನೊಂದು ಆಗಲ್ಲ ನೋಡ್ರಿ, ಬಾಯ್ದಾಗ ನೂಕ್ ಹಾಕ್ರಿ. ನಾ ಇರಲ್ಲ ನೋಡ್ರಿ. ನೆಲೆ ಹೊಡ್ದಾಕ್ಯಾರಿ ಬರ್ಗೊಟ್ಟಿಲ್ಲ. ನಾ ಠಾಣಾಕ ಹೋಗಿದ್ದ ಯಾವ ಹೋಗ್ಯದ ಜೀವ ನಾವು ಬರ್ಗೊಟ್ಟಿಲ್ರಿ. ಅವೆಲ್ಲ ಹೋಗ್ ಮಾಡ್ತೀನಿ ನೀನು ಬಡ್ಗೆ ತಕೋತಿ. ನಾ ಎಲ್ಲ ಯಾರೇ ಬರ್ಗೊಟ್ಟಿಲ್ರಿ. ಆಕಿ ಬೋಸೋದಿ ಸೋಸಿದ ಈಗ ಹಾಕ್ಲ. ತಾಯಿ ಮಗುಳರಿ ಅವ ಹಾಟ್ಯ ಬಿದ್ದುನ್ರಿ. ಅವ ಮಗ ಇಬ್ಬರು ಮೂಗರೇ ಇದ್ದುರಿ. ಅವು ನಾವ್ ಬರ್ಗೊಟ್ಟಿರಿ. ಅದು ಬಾಜುಗಳ ಝಾಗ್ಲಾಡ್ ಕೊಂಡು ಮಾಡ್ತೀನಿ. ನಾ ಇದ್ದಿನ ಹೇಳಕ್ಕೇನು ಮನ್ಯಾಗ ಆಯ್ತಾ ದಿನ ನೋಡ್ರಿ. ಆಯ್ತಾರ ದಿನ ಭಾಡೆ ಸಾಂಬಾರ್ ಚಾಯ್ ಕುಡಿತೇನೆ ನೋಡ. ನಾನು ಹೇಳ ನನ್ನ ಕ್ವಾಂಡಿ ತಟ್ಟಿ ಒಳಗೆ ಹಾಕಿರ್ ಕೀಲಿ ಹಾಕ್ತಿರಿ ಇಕ್ತಿರಿ ನೀವು. ಹೇಳ್ರಿ ರಾತ್ರಿ ಕೀಲಿ ಹಾಕಿ ಮಗದು 10 ಸಲ ಮಕ್ಕೋತಾನೆ ಹೇಳ್ರಿ ನೀವು. ಏನ್ ತಟ್ಟೆ ಹೊಟ್ಟೆ ಬೆಂಕಿ ಬಿದ್ದು ತಟ್ಟಿ ಮುರ್ದಾಕದು. ತಟ್ಟಿ ಮುರ್ದಾಕ ತಂದಿ ಆಗತ್ ಮರ್ದಿನ ತಾಯಿ ತಂದಿ ಕರ್ಸ್ಕೊಂಡು ಸಾಂಬಾರ್ದಿನ ಚಂದಿಕೆ ಇದು ಮಂಗದಿನ ಕೌತಿಕ್ ಇದು ಮಾಡ್ದು. ನಿನ್ ಬೇಕಾ ನಾವು ಮನಿಂದ ನಾವು ಹೊಡೆದ್ರು ಹೊಡೆದ್ರಿ. ನಾವೊಂದು ಕಾಲ್ ಕಟ್ಟಾರೋ ಯಾರ ಮಾಡಿ ಮಸದಿ ಮಾಡ್ಯಾರೋ ಇಲ್ಲ ಬಂದಿಲ್ಲ ನೋಡ್ರಿ. ಕಾಲ್ ಕಟ್ಟಿದೆ ಯಾರ ಬಿಡಮದೆ ಪೊಲೀಸರು ಅಂದ್ರು. ನಾವು ಹೇಳೇವು ಹೇಳಪ್ಪೋ ಇರಲ್ಲ ಹೇಳೇವಾ ನ್ಯಾಯ ಬೇಕ್ ನಾ ಕೂಸ್ಕೊಳ್ಳಿಕ್ಕೆ ಬಂದೆ ನ್ಯಾಯ ಕಡ್ದಿರು. ನಾ ಕೂಸ್ಕೊಳ್ಳಲ್ಲ. ಶೋಭಾ ಏನ್ ಮಾಡ್ತೀರೋ ಚೆಕಪ್ ಮಾಡಿ